ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ಕೇಸ್ ಈಗ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ಎವಿಡೆನ್ಸ್ಗಳು ಬಿಲ್ಡ್ ಆಗ್ತಾ ಇವೆ. ಈಗ ದರ್ಶನ್ ಬಟ್ಟೆ, ಶೂ ಇದೆಲ್ಲವನ್ನೂ ಕೂಡ ಪರೀಕ್ಷೆ ಮಾಡುತ್ತೆ FSL ಟೀಮ್. ಹೇಗಿರುತ್ತೆ FSL ನ ಒಂದು ಕಾರ್ಯವೈಖರಿ ಅಂತ ಹೇಳಿ ನೋಡ್ತಾ ಇದ್ವಿ. ರೇಣುಕಾ ಸ್ವಾಮಿಯ ರಕ್ತ, ದರ್ಶನ್ನ ಬಟ್ಟೆ ಮೇಲೆ ಏನಾದರೂ ರಕ್ತದ ಗುರುತಿದ್ರೆ ಅದನ್ನು ತಾಳೆ ಮಾಡಿ ನೋಡ್ತಾರೆ. ಆವಾಗ ಖಂಡಿತವಾಗ್ಲೂ ಕೂಡ ಮತ್ತಷ್ಟು ಸಂಕಷ್ಟ ದರ್ಶನ್ಗೆ ಎದುರಾಗುತ್ತೆ. ಆರೋಪಿಯ ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇದೆಯಾ ಏನಾದರೂ ಅನ್ನೋಂಥದ್ರ ಬಗ್ಗೆನೂ ಕೂಡ ಚೆಕ್ ಮಾಡ್ತಾರೆ. ಕೊಲೆಯಾದಂಥ ವ್ಯಕ್ತಿಯ ರಕ್ತದ ಕಲೆಗಳು ಬಟ್ಟೆಗೆ ಏನಾದರೂ ಅಂಟಿದ್ವಾ ಅಂತ ನೋಡಿದ್ರೆ, ಸೊ ಆ ಹತ್ಯೆ ಅಥವಾ ಹಲ್ಲೆ ನಡೆದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅಲ್ಲಿದ್ದರು ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಇವೆಲ್ಲವೂ ಕೂಡ ಪೂರಕವಾಗಿ ಸಾಕ್ಷ್ಯಗಳಾಗುತ್ತೆ. ಜೊತೆಗೆ ಅವರು ಹೊಡೆದಿದ್ರು ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಮಾಹಿತಿ, ಬೆಲ್ಟಲ್ಲಿ ಹೊಡೆದ್ರು ಅಥವಾ ಜಾಡ್ಸ್ ಒದ್ದಿದ್ರು ಅನ್ನುವಂಥದ್ರ ಎಲ್ಲದ್ರ ಬಗ್ಗೆನೂ ಇರುವಂಥ ಒಂದು ಮಾಹಿತಿ ಏನಿದೆಯಲ್ಲ ಅದನ್ನು ರಿಪೋರ್ಟ್ ಮಾಡುವಾಗ ಅದಕ್ಕೆ ತಕ್ಕದಾದಂಥ ಒಂದು ಎವಿಡೆನ್ಸನ್ನು ಕೂಡ ಪೊಲೀಸರು ಕಲೆ ಹಾಕಬೇಕಾಗತ್ತೆ. ಸೊ ಅಲ್ಲಿ FSL ಟೀಮ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿನೇ FSL ತಂಡ ಈಗ ಇವರೇನು ರಿಕವರಿ ಮಾಡ್ಕೊಂಡಿರ್ತಾರೆ ಪೊಲೀಸರು, ದರ್ಶನ್ನ ಬಟ್ಟೆ ಇದೆಲ್ಲವೂ ಕೂಡ ಅದನ್ನು ಕುಲಂಕಷವಾಗಿ ಅಬ್ಸರ್ವ್ ಮಾಡಿ ಅದರಲ್ಲಿರುವಂಥ ಒಂದು ರಕ್ತದ ಕಲೆಗಳು ಅಥವಾ ಏನಾದರೂ ಕೂದಲಿನ ಟ್ರೇಸಸ್ ಏನಾದರೂ ಸಿಗ್ಬೋದಾ ಇದೆಲ್ಲವನ್ನು ನೋಡಿ ಮ್ಯಾಚ್ ಮಾಡಿ, ಹೌದು ರೇಣುಕಾ ಸ್ವಾಮಿಗೂ ಮತ್ತು ದರ್ಶನ್ನ ನಡುವೆ ಒಂದು ಲಿಂಕ್ ಏರ್ಪಟ್ಟಿತ್ತು, ಅಂದರೆ ಅವರಿಬ್ಬರು ಪರಸ್ಪರ ಮೀಟ್ ಮಾಡಿದ್ದಾರೆ ಅಥವಾ ಅವರ ದೇಹದ ಮೇಲೆ ಇವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಒಪಿನಿಯನನ್ನು ಕೊಡ್ಬೋದಾಗತ್ತೆ. ಸೊ ಇದೆಲ್ಲವೂ ಕೂಡ ಮುಂದೆ ಟ್ರಯಲ್ ನಡೆಯುವಂಥ ಒಂದು ಸಂದರ್ಭದಲ್ಲಿ, ಕೋರ್ಟ್ನಲ್ಲಿ ಟ್ರಯಲ್ ನಡೆಯುವಾಗ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿನೇ ಈಗ ಪೊಲೀಸರು ಕುಲಂಕಷವಾಗಿ ಇಂಚಿಂಚು ಬಿಡದಲೆ ಜಾಲಾಡಿ ಏನೇನು ನಮಗೆ ಮಾಹಿತಿ ಸಿಗುತ್ತೆ ಅಥವಾ ಏನೇನು ಎವಿಡೆನ್ಸ್ ಸಿಗುತ್ತೆ ಅದೆಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ FSL ಟೀಮ್ ಕೂಡ ಅಷ್ಟೇ ಚಾಕಚಕ್ಯತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ.